ಅದು 1.5 ತಿಂಗಳ ಹಿಂದೆ ಕ್ಷುಲ್ಲಕ ಕಾರಣಕ್ಕೆ ನಡೆದಂತಹ ಗಲಾಟೆ. ಆದ್ರೆ ಆ ಗಲಾಟೆ ಈಗ ಊರ ಜಾತ್ರೆಯಲ್ಲಿ ಕಿಡಿ ಹೊತ್ತಿಕೊಂಡಿದೆ. ಎರಡು ಸಮುದಾಯಗಳ ನಡುವೆ ಹೊತ್ತಿಕೊಂಡಂತಹ ಬೆಂಕಿ ಇಡೀ ಊರಿಗೆ ಹಬ್ಬಿದೆ. ಸದ್ಯ ಆ ಗ್ರಾಮ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಕೊಪ್ಪಳದ ಹಾಲವರ್ತಿ ನಿಗಿ ಸವರ್ಣೀಯರು ವರ್ಸಸ್ ದಲಿತರು. ಈ ಒಂದು ಸಣ್ಣ ಗ್ರಾಮದ ಗಲ್ಲಿಗಳಲ್ಲೂ ಪೊಲೀಸ್ ಸರ್ಪಗಾವಲು. ಗ್ರಾಮದ ಪ್ರತಿಯೊಬ್ಬರ ಚಲನವಲನಗಳ ಮೇಲೂ ನಿಗಾ ಇಟ್ಟಿರೋ ಪೊಲೀಸ್ ಇಲಾಖೆ. ಇದಕ್ಕೆ ಕಾರಣವಾಗಿದ್ದು ನಿನ್ನೆ ನಡೆದ ಜಾತ್ರೆಯಲ್ಲಿ ನಡೆದ ಗಲಾಟೆ. ಈ ಗಲಾಟೆಯ ದೃಶ್ಯಗಳನ್ನೊಮ್ಮೆ ನೋಡಿ. ನೂರಾರು ಜನ ಒಮ್ಮೆಲೆ ನುಗ್ಗಿ ಮನೆಯೊಂದರ ಮೇಲೆ ದಾಳಿ ಮಾಡಿದ್ದಾರೆ. ಈ ದೃಶ್ಯ ಕಂಡು ಬಂದಿದ್ದು ಕೊಪ್ಪಳ ತಾಲೂಕಿನ ಹಾಲವರ್ತಿ ಗ್ರಾಮದಲ್ಲಿ. ನಿನ್ನೆ ಗ್ರಾಮದ ಬೀರಲಿಂಗೇಶ್ವರ ಜಾತ್ರಾ ಮಹೋತ್ಸವ ಇತ್ತು. ರಥೋತ್ಸವದ ವೇಳೆ ನೀಲಿ ಬಾವುಟ ಹಿಡಿದು ಆರಿಸಲು ದಲಿತ ಸಮುದಾಯದ ಕೆಲ ಯುವಕರು ಮುಂದಾಗಿದ್ದಾರೆ. ಈ ವೇಳೆ ಸಣ್ಣ ಗಲಾಟೆ ನಡೆದಿದೆ. ಇದನ್ನ ಪೊಲೀಸರು ಕೂಡ ತಿಳಿಗೊಳಿಸಿದ್ದಾರೆ. ರಥೋತ್ಸವ ನೆರವೇರಿಸಿದ್ದಾರೆ. ಆದರೆ ರಥೋತ್ಸವದ ಬಳಿಕ ಗ್ರಾಮದಲ್ಲಿ ದಲಿತ ಸಮುದಾಯಕ್ಕೆ ಸೇರಿದ ಗವಿಸಿದ್ದಪ್ಪ ಹೊಸಮನಿ ಎಂಬ ಯುವಕನ ಮನೆಗೆ ಸಂದೀಪ ಬೋವಿ ಹಾಗೂ ಸಹಚರರು ಗುಂಪು ಕಟ್ಟಿಕೊಂಡು ಬಂದು ಮನೆಯ ಮೇಲೆ ದಾಳಿ ಮಾಡಿದ್ದಾರೆ. 100 ಜನ ನಮ್ಮ ಮನೆಗೆ ಬಂದ್ರು ಸರ್. ಊರನಾರು ಸರ್, ಒಡ್ರ ಮಂದಿ ಎಲ್ಲರೂ ಬಂದ್ರು ಸರ್. ಬಂದು ಗಲಾಟೆ ಮಾಡಿ ಕದವದಿ ಅದು ಪದವದಿ ಅದೆಲ್ಲ ಗಲಾಟೆ ಮಾಡಿದ್ರು ಸರ್. ನಮ್ಮ ಮಗಗ ಬಿಡದ್ರು ಸರ್. ಮತ್ತೆ ನಾವು ಹೊರಗೆ ನಿಂತಿದ್ವಿ ಸರ್. ಹಂಗ ಕದ ಒದ್ರು ಸರ್. ಅವರು ಕದವದಿ ಅದು ಕೊಡ ಎಲ್ಲ ಒಡಿಯೋದು ಇಂಥದೆಲ್ಲ ಮಾಡಿದ್ರು ಸರ್. ಗವಿಸಿದ್ದ ಮಾದಿಗ ಸಮುದಾಯಕ್ಕೆ ಸೇರಿದ್ದು ಆತನ ಮೇಲೆ ಹಾಗೂ ಆತನ ಕುಟುಂಬದ ಮೇಲೆ ಜಾತಿ ನಿಂದನೆ ಮಾಡಿದ್ದಲ್ಲದೆ ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ಗವಿಸಿದ್ದಪ್ಪ ಕೊಪ್ಪಳ ನಗರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಇತ್ತ ಸಂದೀಪ್ ಬೋವಿ ಕೂಡ ಪ್ರತಿ ದೂರು ದಾಖಲಿಸಿದ್ದಾರೆ. ಪ್ರಕರಣ ದಾಖಲಾಗಿದೆ. ಅದೇ ತರ ಇನ್ನೊಂದು ಕೇಸು ಇವರು ಸಂದೀಪ್ ಬೋವಿ ಅನ್ನೋರು ಕೊಟ್ಟವ್ರ ಮೇಲೆ ಪ್ರಕರಣ ದಾಖಲಾಗಿದೆ. ಆ ಕಡೆ 8 ಜನದ ಮೇಲೆ ಕೊಟ್ಟಿದ್ದಾರೆ. ಈ ಕಡೆ ಸಂದೀಪ್ ಬೋವಿ ಅನ್ನೋರು 8 ಜನದ ಮೇಲೆ ಪ್ರಕರಣ ದಾಖಲಾಗಿದೆ. ಆ ಪ್ರಯುಕ್ತ ನಾವು ಆಲ್ರೆಡಿ 6 ಜನಕ್ಕೆ ವಶ ಪಡ್ಕೊಂಡಿದ್ದೀವಿ. ಸೊ ಮುಂದಿಂದು ತನಿಖಾ ನಡೀತಾ ಇದೆ. ಇನ್ನು ಈ ಗಲಾಟೆಗೆ ಹಳೆ ವೈಷಮ್ಯವೇ ಕಾರಣ ಎನ್ನಲಾಗ್ತಿದೆ. ಜನವರಿ 6ರಂದು ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ಗವಿಸಿದ್ದಪ್ಪ, ಪ್ರಾಣೇಶ್ ಹೊಸಮನಿ ಹಾಗೂ ಇತರರು ಸೇರಿ ಚಸ್ಮಾ ಕಸಿದುಕೊಂಡು ನಮ್ಮ ಮೇಲೆ ಹಲ್ಲೆಗೆ ಮುಂದಾಗಿದ್ರು. ಈ ವಿಷಯ ಇಟ್ಕೊಂಡು ಹಾಲವರ್ತಿ ಗ್ರಾಮದಲ್ಲಿ ಜಾತ್ರೆ ದಿನ ಮತ್ತೆ ಅದೇ ರೀತಿ ಗಲಾಟೆ ಮಾಡಿದ್ದಾರೆ ಎಂದು ಪ್ರತಿ ದೂರು ದಾಖಲಿಸಿದ್ದಾರೆ. 2 ಕಡೆ ದೂರು ಪಡೆದುಕೊಂಡ ಕೊಪ್ಪಳ ಗ್ರಾಮೀಣ ಪೊಲೀಸರು 2 ಕಡೆಯ 6 ಜನರನ್ನ ವಶಕ್ಕೆ ಪಡೆದಿದ್ದಾರೆ. ಸದ್ಯ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಹೀರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಅದು 1.5 ತಿಂಗಳ ಹಿಂದೆ ಕ್ಷುಲ್ಲಕ ಕಾರಣಕ್ಕೆ ನಡೆದಂತಹ ಗಲಾಟೆ. ಆದ್ರೆ ಆ ಗಲಾಟೆ ಈಗ ಊರ ಜಾತ್ರೆಯಲ್ಲಿ ಕಿಡಿ ಹೊತ್ತಿಕೊಂಡಿದೆ. ಎರಡು ಸಮುದಾಯಗಳ ನಡುವೆ ಹೊತ್ತಿಕೊಂಡಂತಹ ಬೆಂಕಿ ಇಡೀ ಊರಿಗೆ ಹಬ್ಬಿದೆ. ಸದ್ಯ ಆ ಗ್ರಾಮ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಕೊಪ್ಪಳದ ಹಾಲವರ್ತಿ ನಿಗಿ ಸವರ್ಣೀಯರು ವರ್ಸಸ್ ದಲಿತರು. ಈ ಒಂದು ಸಣ್ಣ ಗ್ರಾಮದ ಗಲ್ಲಿಗಳಲ್ಲೂ ಪೊಲೀಸ್ ಸರ್ಪಗಾವಲು. ಗ್ರಾಮದ ಪ್ರತಿಯೊಬ್ಬರ ಚಲನವಲನಗಳ ಮೇಲೂ ನಿಗಾ ಇಟ್ಟಿರೋ ಪೊಲೀಸ್ ಇಲಾಖೆ. ಇದಕ್ಕೆ ಕಾರಣವಾಗಿದ್ದು ನಿನ್ನೆ ನಡೆದ ಜಾತ್ರೆಯಲ್ಲಿ ನಡೆದ ಗಲಾಟೆ. ಈ ಗಲಾಟೆಯ ದೃಶ್ಯಗಳನ್ನೊಮ್ಮೆ ನೋಡಿ. ನೂರಾರು ಜನ ಒಮ್ಮೆಲೆ ನುಗ್ಗಿ ಮನೆಯೊಂದರ ಮೇಲೆ ದಾಳಿ ಮಾಡಿದ್ದಾರೆ. ಈ ದೃಶ್ಯ ಕಂಡು ಬಂದಿದ್ದು ಕೊಪ್ಪಳ ತಾಲೂಕಿನ ಹಾಲವರ್ತಿ ಗ್ರಾಮದಲ್ಲಿ. ನಿನ್ನೆ ಗ್ರಾಮದ ಬೀರಲಿಂಗೇಶ್ವರ ಜಾತ್ರಾ ಮಹೋತ್ಸವ ಇತ್ತು. ರಥೋತ್ಸವದ ವೇಳೆ ನೀಲಿ ಬಾವುಟ ಹಿಡಿದು ಆರಿಸಲು ದಲಿತ ಸಮುದಾಯದ ಕೆಲ ಯುವಕರು ಮುಂದಾಗಿದ್ದಾರೆ. ಈ ವೇಳೆ ಸಣ್ಣ ಗಲಾಟೆ ನಡೆದಿದೆ. ಇದನ್ನ ಪೊಲೀಸರು ಕೂಡ ತಿಳಿಗೊಳಿಸಿದ್ದಾರೆ. ರಥೋತ್ಸವ ನೆರವೇರಿಸಿದ್ದಾರೆ. ಆದರೆ ರಥೋತ್ಸವದ ಬಳಿಕ ಗ್ರಾಮದಲ್ಲಿ ದಲಿತ ಸಮುದಾಯಕ್ಕೆ ಸೇರಿದ ಗವಿಸಿದ್ದಪ್ಪ ಹೊಸಮನಿ ಎಂಬ ಯುವಕನ ಮನೆಗೆ ಸಂದೀಪ ಬೋವಿ ಹಾಗೂ ಸಹಚರರು ಗುಂಪು ಕಟ್ಟಿಕೊಂಡು ಬಂದು ಮನೆಯ ಮೇಲೆ ದಾಳಿ ಮಾಡಿದ್ದಾರೆ. 100 ಜನ ನಮ್ಮ ಮನೆಗೆ ಬಂದ್ರು ಸರ್. ಊರನಾರು ಒಡ್ರ ಮಂದಿ ಎಲ್ಲರೂ ಬಂದ್ರು ಸರ್.
ಬಂದು ಗಲಾಟೆ ಮಾಡಿ ಕದವದಿ ಅದು ಪದವದಿ ಅದೆಲ್ಲ ಗಲಾಟೆ ಮಾಡಿದ್ರು ಸರ್. ನಮ್ಮ ಮಗಗ ಹೊಡೆದ್ರು ಸರ್. ಮತ್ತೆ ನಾವ್ ಹೊರಗ್ ನಿಂತಿದ್ರಿ ಸರ್. ಹಂಗ ಕದ ಹೊಡೆದ್ರು ಸರ್ ಅವರು. ಕದವದಿ ಅದು ಕೊಡ ಎಲ್ಲ ಒಡಿಯೋದು ಇಂಥದೆಲ್ಲ ಮಾಡಿದ್ರು ಸರ್. ಗವಿಸಿದ್ದ ಮಾದಿಗ ಸಮುದಾಯಕ್ಕೆ ಸೇರಿದ್ದು ಆತನ ಮೇಲೆ ಹಾಗೂ ಆತನ ಕುಟುಂಬದ ಮೇಲೆ ಜಾತಿ ನಿಂದನೆ ಮಾಡಿದ್ದಲ್ಲದೆ ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ಗವಿಸಿದ್ದಪ್ಪ ಕೊಪ್ಪಳ ನಗರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಇತ್ತ ಸಂದೀಪ್ ಬೋವಿ ಕೂಡ ಪ್ರತಿ ದೂರು ದಾಖಲಿಸಿದ್ದಾರೆ. ಪ್ರಕರಣ ದಾಖಲಾಗಿದೆ. ಅದೇ ತರ ಇನ್ನೊಂದು ಕೇಸು ಇವರು ಸಂದೀಪ್ ಬೋವಿ ಅನ್ನೋರು ಕೊಟ್ಟವ್ರ ಮೇಲೆ ಪ್ರಕರಣ ದಾಖಲಾಗಿದೆ. ಆ ಕಡೆ 8 ಜನದ ಮೇಲೆ ಕೊಟ್ಟಿದ್ದಾರೆ. ಈ ಕಡೆ ಸಂದೀಪ್ ಬೋವಿ ಅನ್ನೋರು 8 ಜನದ ಮೇಲೆ ಪ್ರಕರಣ ದಾಖಲಾಗಿದೆ. ಆ ಪ್ರಯುಕ್ತ ನಾವು ಆಲ್ರೆಡಿ 6 ಜನಕ್ಕೆ ವಶ ಪಡ್ಕೊಂಡಿದ್ದೀವಿ. ಸೊ ಮುಂದಿಂದು ತನಿಖಾ ನಡೀತಾ ಇದೆ. ಇನ್ನು ಈ ಗಲಾಟೆಗೆ ಹಳೆ ವೈಷಮ್ಯವೇ ಕಾರಣ ಎನ್ನಲಾಗ್ತಿದೆ. ಜನವರಿ 6ರಂದು ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ಗವಿಸಿದ್ದಪ್ಪ, ಪ್ರಾಣೇಶ್ ಹೊಸಮನಿ ಹಾಗೂ ಇತರರು ಸೇರಿ ಚಸ್ಮಾ ಕಸಿದುಕೊಂಡು ನಮ್ಮ ಮೇಲೆ ಹಲ್ಲೆಗೆ ಮುಂದಾಗಿದ್ರು. ಈ ವಿಷಯ ಇಟ್ಕೊಂಡು ಹಾಲವರ್ತಿ ಗ್ರಾಮದಲ್ಲಿ ಜಾತ್ರೆ ದಿನ ಮತ್ತೆ ಅದೇ ರೀತಿ ಗಲಾಟೆ ಮಾಡಿದ್ದಾರೆ ಎಂದು ಪ್ರತಿ ದೂರು ದಾಖಲಿಸಿದ್ದಾರೆ. 2 ಕಡೆ ದೂರು ಪಡೆದುಕೊಂಡ ಕೊಪ್ಪಳ ಗ್ರಾಮೀಣ ಪೊಲೀಸರು 2 ಕಡೆಯ 6 ಜನರನ್ನ ವಶಕ್ಕೆ ಪಡೆದಿದ್ದಾರೆ. ಸದ್ಯ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಹೀರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಅದು 1.5 ತಿಂಗಳ ಹಿಂದೆ ಕ್ಷುಲ್ಲಕ ಕಾರಣಕ್ಕೆ ನಡೆದಂತಹ ಗಲಾಟೆ. ಆದ್ರೆ ಆ ಗಲಾಟೆ ಈಗ ಊರ ಜಾತ್ರೆಯಲ್ಲಿ ಕಿಡಿ ಹೊತ್ತಿಕೊಂಡಿದೆ. 2 ಸಮುದಾಯಗಳ ನಡುವೆ ಹೊತ್ತಿಕೊಂಡಂತಹ ಬೆಂಕಿ ಇಡೀ ಊರಿಗೆ ಹಬ್ಬಿದೆ. ಸದ್ಯ ಆ ಗ್ರಾಮ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಕೊಪ್ಪಳದ ಹಾಲವರ್ತಿ ನಿಗಿ ಸವರ್ಣೀಯರು ವರ್ಸಸ್ ದಲಿತರು. ಈ ಒಂದು ಸಣ್ಣ ಗ್ರಾಮದ ಗಲ್ಲಿಗಳಲ್ಲೂ ಪೊಲೀಸ್ ಸರ್ಪಗಾವಲು. ಗ್ರಾಮದ ಪ್ರತಿಯೊಬ್ಬರ ಚಲನವಲನಗಳ ಮೇಲೂ ನಿಗಾ ಇಟ್ಟಿರೋ ಪೊಲೀಸ್ ಇಲಾಖೆ. ಇದಕ್ಕೆ ಕಾರಣವಾಗಿದ್ದು ನಿನ್ನೆ ನಡೆದ ಜಾತ್ರೆಯಲ್ಲಿ ನಡೆದ ಗಲಾಟೆ. ಈ ಗಲಾಟೆಯ ದೃಶ್ಯಗಳನ್ನೊಮ್ಮೆ ನೋಡಿ. 100 ಜನ ಒಮ್ಮೆಲೆ ನುಗ್ಗಿ ಮನೆಯೊಂದರ ಮೇಲೆ ದಾಳಿ ಮಾಡಿದ್ದಾರೆ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಕೊಪ್ಪಳ ತಾಲೂಕಿನ ಹಾಲವರ್ತಿ ಗ್ರಾಮದಲ್ಲಿ. ನಿನ್ನೆ ಗ್ರಾಮದ ಬೀರಲಿಂಗೇಶ್ವರ ಜಾತ್ರಾ ಮಹೋತ್ಸವ ಇತ್ತು. ರಥೋತ್ಸವದ ವೇಳೆ ನೀಲಿ ಬಾವುಟ ಹಿಡಿದು ಆರಿಸಲು ದಲಿತ ಸಮುದಾಯದ ಕೆಲ ಯುವಕರು ಮುಂದಾಗಿದ್ದಾರೆ. ಈ ವೇಳೆ ಸಣ್ಣ ಗಲಾಟೆ ನಡೆದಿದೆ. ಇದನ್ನ ಪೊಲೀಸರು ಕೂಡ ತಿಳಿಗೊಳಿಸಿದ್ದಾರೆ. ರಥೋತ್ಸವ ನೆರವೇರಿಸಿದ್ದಾರೆ. ಆದರೆ ರಥೋತ್ಸವದ ಬಳಿಕ ಗ್ರಾಮದಲ್ಲಿ ದಲಿತ ಸಮುದಾಯಕ್ಕೆ ಸೇರಿದ ಗವಿಸಿದ್ದಪ್ಪ ಹೊಸಮನಿ ಎಂಬ ಯುವಕನ ಮನೆಗೆ ಸಂದೀಪ ಬೋವಿ ಹಾಗೂ ಸಹಚರರು ಗುಂಪು ಕಟ್ಟಿಕೊಂಡು ಬಂದು ಮನೆಯ ಮೇಲೆ ದಾಳಿ ಮಾಡಿದ್ದಾರೆ. 100 ಜನ ನಮ್ಮ ಮನೆಗೆ ಬಂದ್ರು ಸರ್. ಊರನಾರು ಸರ್. ಊರನಾರು ಒಡ್ರ ಮಂದಿ ಎಲ್ಲಾರು ಬಂದ್ರು ಸರ್. ಬಂದು ಗಲಾಟೆ ಮಾಡಿ ಕದವದಿ ಅದು ಪದವದಿ ಅದೆಲ್ಲ ಗಲಾಟೆ ಮಾಡಿದ್ರು ಸರ್. ನಮ್ಮ ಮಗಗ ಹೊಡೆದ್ರು ಸರ್. ಮತ್ತೆ ನಾವ್ ಹೊರಗ್ ನಿಂತಿದ್ರಿ ಸರ್. ಹಂಗ ಕದ ಹೊಡೆದ್ರು ಸರ್ ಅವರು. ಕದವದಿ ಅದು ಕೊಡ ಎಲ್ಲ ಒಡಿಯೋದು ಇಂಥದೆಲ್ಲ ಮಾಡಿದ್ರು ಸರ್. ಗವಿಸಿದ್ದ ಮಾದಿಗ ಸಮುದಾಯಕ್ಕೆ ಸೇರಿದ್ದು ಆತನ ಮೇಲೆ ಹಾಗೂ ಆತನ ಕುಟುಂಬದ ಮೇಲೆ ಜಾತಿ ನಿಂದನೆ ಮಾಡಿದ್ದಲ್ಲದೆ ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ಗವಿಸಿದ್ದಪ್ಪ ಕೊಪ್ಪಳ ನಗರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಇತ್ತ ಸಂದೀಪ್ ಬೋವಿ ಕೂಡ ಪ್ರತಿ ದೂರು ದಾಖಲಿಸಿದ್ದಾರೆ. ಪ್ರಕರಣ ದಾಖಲಾಗಿದೆ. ಅದೇ ತರ ಇನ್ನೊಂದು ಕೇಸು ಇವರು ಸಂದೀಪ್ ಬೋವಿ ಅನ್ನೋರು ಕೊಟ್ಟವ್ರ ಮೇಲೆ ಪ್ರಕರಣ ದಾಖಲಾಗಿದೆ. ಆ ಕಡೆ 8 ಜನದ ಮೇಲೆ ಕೊಟ್ಟಿದ್ದಾರೆ. ಈ ಕಡೆ ಸಂದೀಪ್ ಬೋವಿ ಅನ್ನೋರು 8 ಜನದ ಮೇಲೆ ಪ್ರಕರಣ ದಾಖಲಾಗಿದೆ. ಆ ಪ್ರಯುಕ್ತ ನಾವು ಆಲ್ರೆಡಿ 6 ಜನಕ್ಕೆ ವಶ ಪಡ್ಕೊಂಡಿದ್ದೀವಿ. ಸೊ ಮುಂದಿಂದು ತನಿಖಾ ನಡೀತಾ ಇದೆ. ಇನ್ನು ಈ ಗಲಾಟೆಗೆ ಹಳೆ ವೈಷಮ್ಯವೇ ಕಾರಣ ಎನ್ನಲಾಗ್ತಿದೆ. ಜನವರಿ 6ರಂದು ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ಗವಿಸಿದ್ದಪ್ಪ, ಪ್ರಾಣೇಶ್ ಹೊಸಮನಿ ಹಾಗೂ ಇತರರು ಸೇರಿ ಚಸ್ಮಾ ಕಸಿದುಕೊಂಡು ನಮ್ಮ ಮೇಲೆ ಹಲ್ಲೆಗೆ ಮುಂದಾಗಿದ್ರು. ಈ ವಿಷಯ ಇಟ್ಕೊಂಡು ಹಾಲವರ್ತಿ ಗ್ರಾಮದಲ್ಲಿ ಜಾತ್ರೆ ದಿನ ಮತ್ತೆ ಅದೇ ರೀತಿ ಗಲಾಟೆ ಮಾಡಿದ್ದಾರೆ ಎಂದು ಪ್ರತಿ ದೂರು ದಾಖಲಿಸಿದ್ದಾರೆ. 2 ಕಡೆ ದೂರು ಪಡೆದುಕೊಂಡ ಕೊಪ್ಪಳ ಗ್ರಾಮೀಣ ಪೊಲೀಸರು 2 ಕಡೆಯ 6 ಜನರನ್ನ ವಶಕ್ಕೆ ಪಡೆದಿದ್ದಾರೆ. ಸದ್ಯ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಹೀರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.